ನಾವು ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದೇವು ಅಂದಮೇಲೆ ನಮ್ಮ ಗೆಟಪ್ ಹಳೆ ಗೆಟಪ್ ಮತ್ತೆ ಬರಬೇಕಲ್ವಾ. ರೆಡಿ, ನಾವು ಗೆಟಪ್ಪನ್ನೇ ಚೇಂಜ್ ಮಾಡೋಣ ಅಂತ. ರೆಡಿ, 1 2 3 ಸ್ಟಾರ್ಟ್. ಹಾಯ್ ಹಲೋ ಗುರು, ಎಲ್ಲರೂ ಹೇಗಿದ್ದಾರೆ? ನಾನಂತರ ಸಖತ್ತಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೇನೆ. ಗುರು, ಇವತ್ತು ನಾನು ಎಲ್ಲಿ ಬಂದಿದ್ದೀನಪ್ಪ ಅಂತಂದ್ರೆ ಒಂದು ಬಹಳ ಪವಿತ್ರವಾದ ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂತಂದ್ರೆ ಯಾವುದೇ ಜಾತಿ ಮತ ಪಂಥ ಪಂಗಡವಿಲ್ಲದೆ ಸಾವಿರಾರು ಮಕ್ಕಳನ್ನು ತನ್ನ ಮಕ್ಕಳಂತೆ ಉಚಿತವಾಗಿ ಅನ್ನದಾನ, ವಿದ್ಯಾದಾನ, ಸಂಸ್ಕೃತ ಮತ್ತು ವಸತಿ ಒದಗಿಸುವ ಮೂಲಕ ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿರುವ ಕರ್ನಾಟಕ ರತ್ನ, ಪದ್ಮಭೂಷಣ, ತ್ರಿವಿಧ ದಾಸೋಹಿ, ಕಾಯಕ ಯೋಗಿ, ಆಧುನಿಕ ಬಸವಣ್ಣ, ಲಿಂಗೈಕ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು, ಶ್ರೀ ಸಿದ್ಧಗಂಗಾ ಮಠ, ತುಮಕೂರು. ಸಿದ್ಧಗಂಗೆಯು ಇದುವೇ ಧರೆಯ ಸ್ವರ್ಗವು, ಸಿದ್ಧಲಿಂಗ ತಪವಗೈದ ಪುಣ್ಯ ಕ್ಷೇತ್ರ. ಗುರು, ನೋಡಿದ್ರಲ್ಲ, ಇದೇ ನಾವು ಸಿದ್ಧಗಂಗಾ ಮಠ. ಇದೇ ಸಿದ್ಧಗಂಗಾ ಮಠದಲ್ಲಿ ನಾನು 4 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ದೀನಿ. ನಾನು ಕಂಡಂತ ಶ್ರೀ ಸಿದ್ಧಗಂಗಾ ಮಠ ಮತ್ತು ಇಲ್ಲಿಯ ನನ್ನ ಅನುಭವಗಳು ಹೇಗಿತ್ತಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಮತ್ತು ಈಗ ಜಾತ್ರೆ ಸಮಯ, ಫುಲ್ ಎಲ್ಲಾ ಕಡೆ ಜಾತ್ರೆ ನಡೆದೈತಿ. ಜಾತ್ರೆನೂ ತೋರಿಸ್ತೀನಿ, ಕೊನೆವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ. ಗುರು, ಇದೇ ನೋಡ್ರಿ ಶ್ರೀ ಸಿದ್ಧಗಂಗಾ ಮಠ, ನಾನು ಕಲಿತಂತ ದೇವಾಲಯ ಇದೆ. ಸೊ ಈಗ ನಾವು ಎಲ್ಲಿ ಹೋಗ್ತಾ ಇದ್ದೇವಪ್ಪ ಅಂತಂದ್ರೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಗೆ ಹೋಗೋಣಂತ. ಅಲ್ಲಿ ಆಶೀರ್ವಾದ ತಗೊಂಡು ಸೊ ಮುಂದೆ ನಾವು ಮಠನ ತೋರಿಸ್ತೀನಿ ಅಂತ. ನಡ್ರಿ ಹೋಗೋಣ. ನೋಡ್ತಾ ಇದ್ರಲ್ಲ, ಇದೇ ಸ್ವಾಮೀಜಿಯವರ ಗದ್ದುಗೆ. ಸೊ ಬನ್ರಿ, ಈಗ ಹೋಗ್ತಾ ಇರೋನು ಒಳಗಡೆ ಯಾವ ರೀತಿ ಗದ್ದುಗೆ ಅಲಂಕಾರ ಯಾವ ರೀತಿ ಮಾಡಿರ್ತಾರ ಅಂತ ತೋರಿಸ್ತೀನಿ ಅಂತ. ಸೊ ನಡ್ರಿ ಹೋಗೋಣ. ಈಗ ನೋಡ್ರಿ, ನಾವು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗುಡಿ ಒಳಗಡೆ ಬಂದೇವಿ. ಗದ್ದುಗೆ ನೋಡ್ರಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ ಪೂರ್ತಿ ವಿಭೂತಿಯಲ್ಲಿ ಅಲಂಕರಿಸಿದ್ದಾರೆ. ಪ್ರತಿದಿನ ಒಂದೊಂದು ತರ ಗದ್ದುಗೆ ಅಲಂಕಾರ ಮಾಡ್ತಾರೆ. ನಾವು ಈಗ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ ಆಶೀರ್ವಾದ ತಗೊಂಡೇವಿ. ಈಗ ನಾವು ಮೊದಲನೇದಾಗಿ ಸ್ವಾಮೀಜಿಯವರ ವಾಸ ಮಾಡುತ್ತಿದ್ದ ಅಂದ್ರೆ ಅವರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ ತೋರಿಸ್ತೀನಿ, ಅಂದ್ರೆ ಹಳೆ ಮಠ ತೋರಿಸ್ತೀನಿ. ನಡ್ರಿ, ಈಗ ಹಳೆ ಮಠಕ್ಕೆ ಹೋಗೋಣ ಅಂತ. ಗುರು, ಈಗ ನೋಡ್ತಾ ಇದ್ರಲ್ಲ, ಇದೇ ಹಳೆ ಮಠ. ಏನ್ ಕಾಣ್ತದೆ, ಇದೇ ಹಳೆ ಮಠ. ಸೊ ಈಗ ಹಳೆ ಮಠದ ಒಳಗಡೆ ಹೋಗೋಮಂತ. ಅಲ್ಲಿ ಸ್ವಾಮೀಜಿ ಅವರು ಮೊದಲು ವಾಸ ಮಾಡ್ತಿದ್ರು, ಇಲ್ಲೇ ಬಂದು ವಿಶ್ರಾಂತಿ ಪಡಿತಿದ್ರು. ಇಲ್ಲಿ ಹಿಂದೆ ನೋಡತ್ರಿ, ಇದು ಶ್ರೀ ಉದ್ದಾನ ಶಿವಯೋಗಿಗಳವರ ದೇವಸ್ಥಾನ. ಇದು ಶಿವಕುಮಾರ ಸ್ವಾಮೀಜಿ ಅವರ ಗುರುಗಳಾಗಿದ್ರು. ಅವರ ಗದ್ದುಗೆ ಇಲ್ಲೇ ಐತಿ. ಬನ್ರಿ ಹೋಗೋಣಂತ ಒಳಗಡೆ. ನೋಡಿದ್ರಲ್ಲ, ಉದ್ದಾನ ಶಿವಯೋಗಿಗಳವರ ದೇವಸ್ಥಾನ. ಸೊ ಈಗ ನಾವು ಶಿವಕುಮಾರ ಸ್ವಾಮೀಜಿಯವರು ವಿಶ್ರಾಂತಿ ಪಡೆಯುವ ಜಾಗ ತೋರಿಸ್ತೀನಿ ಅಂತ. ನಡ್ರಿ ಹೋಗೋಣ ಒಳಗಡೆ. ಗುರು, ಈಗ ನಾವು ಹಳೆ ಮಠದ ಒಳಗಡೆ ಬಂದೇವಿ. ಇದೇ ನೋಡ್ರಿ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಮೊದಲು ಇಲ್ಲಿ ವಿಶ್ರಾಂತಿ ಪಡಿತಿದ್ರು ಮತ್ತು ಇಲ್ಲೇ ಲಿಂಗ ಪೂಜೆ ಎಲ್ಲ ಮಾಡ್ತಾ ಇದ್ರು. ಗುರು, ನೋಡಿದ್ರಲ್ಲ, ಸ್ವಾಮೀಜಿ ಅವರು ವಿಶ್ರಾಂತಿ ಪಡೆಯುವ ಜಾಗ. ಇಲ್ಲಿ ಅವರು ಲಿಂಗ ಪೂಜೆಯನ್ನ ಮಾಡ್ತಿದ್ರು ಮತ್ತೆ ಇಲ್ಲಿ ಅವರು ವಿಶ್ರಾಂತಿಯನ್ನು ಪಡಿತಿದ್ರು. ಅವರು ರಾತ್ರಿ ಕೇವಲ 2 ಗಂಟೆ ಅಥವಾ 3 ಗಂಟೆ ಮಾತ್ರ ಅವರು ನಿದ್ದೆಯನ್ನು ಮಾಡ್ತಿದ್ರು. ಉಳಿದ ಟೈಮಲ್ಲಿ ಪೂಜೆ, ಅವರ ಭಕ್ತಿ ಯಾವಾಗಲೂ ಇದ್ದಿತ್ತು. ಅಷ್ಟೇ ಅಲ್ಲ, ಅವರು ಚೆನ್ನೈನ ಆಸ್ಪತ್ರೆಯಲ್ಲಿ ಇದ್ದಾಗೂ ಕೂಡ ಅವ್ರು ಯಾವತ್ತೂ ಪೂಜೆಯನ್ನು ಬಿಟ್ಟಿಲ್ಲ. ಹಠ ಮಾಡಿ ಪೂಜೆಯನ್ನು ಕೂಡ ಅವರು ಮಾಡ್ತಿದ್ರಲ್ಲಿ. ಬಾಲ್ಯದಿಂದಲೂ ಕೂಡ ಯಾವ ರೀತಿ ಅವರ ನಡೆದ ಬಂದ ದಾರಿಯನ್ನ ಕೆತ್ತನೆಯನ್ನು ಮಾಡಿದ್ದಾರೆ. ಸೊ ಈಗ ನಾವು 1 by 1 ತೋರಿಸ್ತಾ ಹೋಗ್ತೀನಿ, ನಡ್ರಿ. ಗುರು, ಇದೇ ನೋಡ್ರಿ, ಈಗ ನಾವು ಇದೇ ಮುಖಾಂತರ ಈಗ ಒಳಗಡೆ ಹೋಗ್ಬೇಕು. ಇದೇ ನೋಡ್ರಿ, ನಾ ಹೇಳಿದ್ದೆಲ್ಲ ಕೆತ್ತನೆ ಮಾಡಿದ್ದಂತ ಸ್ವಾಮೀಜಿಯವರ ಮೂರ್ತಿ ಇದೆ. ಇಲ್ಲಿಂದನೇ ಸ್ಟಾರ್ಟ್ ಆಗ್ತದ. ಎಲ್ಲಾನು ತೋರಿಸ್ತಾ ಹೋಗ್ತೀನಿ, ಬನ್ರಿ ಹೋಗೋಣಂತ. ಗುರು, ಈಗ ನಾವು ಫೈನಲ್ ಆಗಿ ಒಳಗೆ ಬಂದೇವಿ. ನೋಡಿದ್ರಲ್ಲ, ಈಗ ಎಂಟ್ರಿ ಆಗೈತಿ. ನಡ್ರಿ ಹೋಗೋಣ, ಏನೇನ್ ಐತಿ ಅಂತ. ಯಾಕಂದ್ರೆ ಇದು ಬಹಳ ವರ್ಷಗಳಿಂದ ಅಂದ್ರೆ ನಾವು 4 ವರ್ಷ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇವೆ. ಆದ್ರೆ ಅವಾಗ ಏನೂ ಈ ತರ ಏನೂ ಮಾಡಿದ್ದಿಲ್ಲ. ಸೊ ಈಗ ಡಿಸೆಂಟ್ ಆಗಿ 2-3 ವರ್ಷದ ಹಿಂದೆ ಮಾಡ್ಯಾರ. ಸೊ ನಡ್ರಿ ಹೋಗೋಣ, ಯಾವ ರೀತಿ ಮಾಡ್ಯಾರ ಅಂತ ತೋರಿಸ್ತೀವಿ. ಗುರು, ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಶ್ರೀ ಸಿದ್ಧಲಿಂಗೇಶ್ವರರು ತಪಸ್ಸಿಗೆ ಕುಳಿತಿದ್ದಂತಹ ಇದು
ಶಿಲೆಯನ್ನ ಕೆತ್ತಿದ್ದಾರೆ ನೋಡಿ. ಈಗ ನಾವು ಮುಂದೆ ಹೋಗೋಣ ನಡ್ರಿ, ಮುಂದೆ ಏನೇನೈತೆ ಅಂತ ನೋಡೋಣ ನಡ್ರಿ. ಇದು ನೋಡ್ರಿ ಮೊದಲನೇದಾಗಿ ತಾಯಿ ಗಂಗವ್ವನ ಮಡಿಲಲ್ಲಿ ಶಿವಣ್ಣ ಅಂದ್ರೆ ಶಿವಕುಮಾರ ಸ್ವಾಮೀಜಿ ಅವರು. ಇದು ನೋಡ್ರಿ ಕಾಳಪ್ಪನ ಜೊತೆ ಶಿವಣ್ಣನವರು ಶ್ರೀ ಉದ್ದಾನ ಶಿವಯೋಗಿಗಳ ಹತ್ರ ಆಶ್ರಯ ಪಡಿಲಕ್ ಬರ್ತಾರ್ರಿ. ಶ್ರೀ ಉದ್ದಾನ ಸ್ವಾಮಿಗಳಿಗೆ ಬಸವಣ್ಣನವರು ಸ್ವಾಮಿಗಳಾಗಲು ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಹಾಕುವುದು. ಇದು ಶ್ರೀ ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡುವುದು. ಸಹಪಾಠಿಗಳೊಡನೆ ಶಿವಣ್ಣನವರು ಮರಳಿನಲ್ಲಿ ಅಕ್ಷರ ಅಭ್ಯಾಸ ಮಾಡುತ್ತಿರುವುದು. ಇದು ಶಿವಣ್ಣನವರಿಗೆ ನೀರಬಾರಿ ನಿರಂಜನ ಜಂಗಮ ದೀಕ್ಷೆ ಕೊಡುವುದು. ಉದ್ದಾನ ಶಿವಯೋಗಿಗಳು ದೃಷ್ಟಿಯೋಗದಿಂದ ಶ್ರೀಗಳನ್ನು ಅನುಗ್ರಹ ಮಾಡುತ್ತಿರುವುದು. ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲೆ ಮಾಡಿಕೊಳ್ಳುತ್ತಿರುವುದು. ಶ್ರೀ ಉದ್ದಾನ ಶಿವಯೋಗಿಗಳಿಗೆ ಭಕ್ತ ಚಿಕ್ಕಣ್ಣನವರು ಕಾಣಿಕೆ ಕೊಡುತ್ತಿರುವುದು. ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧರಣೆಯ ಕಾಯಕದಲ್ಲಿ ತೊಡಗಿರುವುದು. ಶ್ರೀಗಳು ದಾಸೋಹಕ್ಕೆ ಸೌದೆ ಸೀಳುತ್ತಿರುವುದು. ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು. ಶ್ರೀಗಳು ಜಿಂಕೆಗೆ ಆಹಾರ ನೀಡುತ್ತಿರುವುದು. ಶ್ರೀಗಳು ಗಿಡಕ್ಕೆ ನೀರು ಹಾಕುತ್ತಿರುವುದು. ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ರವರು ಮಾತನಾಡುತ್ತಿರುವುದು. ಶ್ರೀಗಳು ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಿರುವುದು. ಗುರು ನೋಡ್ತಾ ಇದ್ರಲ್ಲ ಗುರು, ಎಷ್ಟು ಅದ್ಭುತವಾಗಿ ಶಿಲೆಗಳನ್ನ ಕೆತ್ತಿದಾರಂತ. ಸೊ ಇಲ್ಲಿ ಆಟ ಆಡ್ಲಕ್ ನೋಡಿರ್ಬೋದು, ಎಲ್ಲ ಆಟ ಆಡೋರು ಬಂದವರಿಗೆಲ್ಲ ಎಷ್ಟು ಎಂಜಾಯ್ಮೆಂಟ್ಸ್ ಮಾಡಕ್ಕೂ ಎಲ್ಲ ತರ ಐತಿ. ಈ ಕಡೆ ತೋರಿಸಿ. ಇಲ್ಲಿ ನೋಡ್ರಿ, ಇಲ್ಲಿ ವಿಶೇಷವಾಗಿ ಭಕ್ತರಿಗೆ ಅಂತ ಒಂದು ಸಪ್ರೇಟ್ ಇದು ಪ್ರಸಾದ ನಿಲಯ ಮಾಡ್ಯಾರ. ಇದಕ್ಕೆ ಸಾದ್ರ ಕೊಪ್ಪಳ ಅಂತ ಕರಿತೇವೆ. ಇಲ್ಲಿ ನಾವು ಮೊದಲೆಲ್ಲ ನಾವು ಮಠದಾಗಿದ್ದಾಗೆಲ್ಲ ಇಲ್ಲಿ ಭಕ್ತರಿಗೆ ಬಂದವರಿಗೆಲ್ಲ ಪ್ರಸಾದ ಊಟ ಬಡ್ಸಕ್ ಬರ್ತಿದ್ದೇವೆ. ಈಗ ಬನ್ರಿ ನಾವು ಇಲ್ಲೇ ಊಟ ಮಾಡೋಮಂತ. ಅನ್ನ ಸಾರ ಮುದ್ದೆ ಐತಿ, ಬನ್ರಿ ಹೋಗೋಣ ಅಂತ ನಾವು ಊಟ ಮಾಡೋಮಂತ ನಡ್ರಿ. ನಾವು ಬಂದು ಊಟ ಕೂತೇವ್ರಿ ನೋಡ್ರಿ. ಈಗ ರಾಗಿ ಮುದ್ದೆ ಹಾಕತ್ತಾರ ನೋಡ್ರಿ, ರಾಗಿ ಮುದ್ದೆ ಒಂದೇ ಹಾಕೊಂಡೆ. ಒಂದೇ ಸಾಕು. ನೀವು ಇವತ್ತು ತಿಂತಾನೆ ಇಲ್ಲ ರಾಗಿ ಮುದ್ದೆ, ಪಕ್ಕ ತಿನ್ಬೇಕು, ಕೊಟ್ಟು ತಿನ್ಬೇಕ್ರಿ. ಇಲ್ಲಿ ನೋಡ್ರಿ ಎಷ್ಟು ಜನ ಭಕ್ತರು ಬಂದಾರ. ಇವೆಲ್ಲ ಭಕ್ತರಿಗೆ ಬಂದವರು ವಿಶೇಷವಾಗಿ ಸಪ್ರೇಟ್ ಸಾದ್ರ ಕೊಪ್ಪಳ ಅಂತ ಒಂದು ಪ್ರಸಾದ ನಿಲಯ ಮಾಡ್ಯಾರ. ಗುರು ಬಹಳ ವರ್ಷಗಳ ನಂತರ, ಸುಮಾರು 6 ವರ್ಷಗಳ ನಂತರ ಈಗ ಮತ್ತೆ ರಾಗಿ ಮುದ್ದೆ ತಿನ್ನತ್ತೀನಿ. ಸೊ ರಾಗಿ ಮುದ್ದೆ ಯಾವ ರೀತಿ ತಿಂತಾರ ಅಂತ ಹೇಳ್ತೀನಿ ಕೇಳ್ರಿ. ಸೊ ಮೊದಲ ಸಾಂಬಾರ್ನ ಕೈಯಲ್ಲಿ ಎದ್ಕೋಬೇಕು, ಆಮೇಲೆ ಮುದ್ದಿನ ಈ ತರ ಇದು ಮಾಡಬೇಕು. ಸೊ ಆಮೇಲೆ ಇದನ್ನ ಈ ತರ ಎದ್ದು ಕಿಶಂದ್ರ ಇದನ್ನ ತಿನ್ನೋದಲ್ಲ, ನುಂಗಬೇಕು. ಈ ತರ ನುಂಗುದಿರ್ತದೆ. ಸೊ ಇದೇ ತರ ರಾಗಿ ಮುದ್ದೆ ಭಾಳ ದಿನ ತಿನ್ನತ್ತೀನಿ. ನಡ್ರಿ ಊಟ ಮಾಡೋಣ ಅಂತ. ನಮ್ಮ ದೋಸ್ತ ರಾಗಿ ಮುದ್ದೆ ತಿಂತಾನಂತ 2 ಹಾಕ್ಸೊಂದಾನ. ಈಗ 2 ಹೋಗಲಾಗೈತಿ. ಇಲ್ಲಿ ನನಗೆ ನಮ್ಮ ಸಿದ್ರಾಮ ಮುದ್ದೆ ತಿಂತಿನತ್ತ ಅರ್ಧ ಮುದ್ದೆ ಹಾಕೊಂಡ, ಬರೀ ಅರ್ಧ ಮುದ್ದೆ ಹಾಕೊಂಡಾನ. ನುಂಗುದೇನು ತಿನ್ನೋದತ್ ನನಗೆ ಕೇಳತ್ತಾನ. ಅವನಿನ್ ತಿನ್ನಕ್ಕೂ ಆಗಲಾಗ್ಯದ, ನುಂಗಕ್ಕೂ ಆಗಲಾಗ್ಯದ. ಇವ ನಮ್ಮ ದೋಸ್ತ 2 ಮುದ್ದೆ ಹಾಕೊಂಡಾನ. ಒಂದು ಮುದ್ದೆ ನನಗೆ ಹಾಕ್ತೀನತ್ತ ಅವ ಅನ್ನತ್ತಾನ. ನನಗೆ ಒಂದು ಮುದ್ದೆ ಸಾಕಾಗೈತಿ. ಹೊಡಿ ಬಿಡಬೇಡ ಸಡ್ಲ. ನಮ್ಮ ಸಿದ್ರಾಮ ಯಾಕ ರಾಗಿ ಮುದ್ದೆ ಗಂಟ್ಲ ಸಿಗ್ಬಿಡತ್ತವತ್ತ. ಯಾಕ ಅವನಿಗೆ ಗಂಟ್ಲಾಗಿ ಹೇಳಲ್ಲ ಇವತ್ತನತ್ತಾನ. ನುಂಗ್ತಾ ನೋಡ್ರಿ, ಹೆಂಗೆ ನುಂಗ್ತಾ ನೋಡ್ರಿ. ಆ ಕಡೆ ಮಾರಿ ಮಾಡಿ ನುಂಗ್ಲತ್ತಾನ. ಎಷ್ಟು ನುಂಗಿದ್ರು ಒಳಗೆ ಹೋಗಲ್ಲ. ಒಟ್ಟು ತಿಲ್ಲಾರಿ ಬಿಡೋದಿಲ್ಲ, ಹಾಕೊಂಡು ಜಡಿತಾರ ಅವ್ರು. ಇನ್ನು ಗುರು ಅಂತ ಇಂತ ಭಾಳ ವರ್ಷ ಆಯ್ತು ರಾಗಿ ಮುದ್ದೆ ತಿಂದಿದ್ದಿಲ್ಲ. ಶಿಸ್ತಿನಾಗೆ ಬಿಡ ನಮ್ಮ ಹುಲಿ ಅಂತರು 2 ರಾಗಿ ಮುದ್ದೆ ಹೊಡೆದಾನ. ಭಾಳ ಹಿಂಸೆ ಆಯ್ತು. ರಾಗಿ ಮುದ್ದೆ ಹೊಡೆದೇವಿ. ಈಗ ಮುಂದೆ ಎಲ್ಲಿ ಹೋಗ್ತೇವಂತ ಮುಂದೆ ಹೇಳ್ತೀನಂತ. ಗುರು ನೋಡಿದ್ರಲ್ಲ, ಆಗಲೇ ಹಳೆಮಠ ಎಲ್ಲ ತೋರಿಸಿದೆ, ಮತ್ತು ಅಲ್ಲಿ ಒಳಗಡೆ ಎಲ್ಲ ಶಿಲೆಗಳನ್ನೆಲ್ಲ ನೋಡಿದ್ರಿ. ಬನ್ರಿ ಈಗ ಮುಂದೆ ನಾನು ಮಠನ ತೋರ್ಸ್ಕೊತ ಹೋಗ್ತೀನಿ. ನಡ್ರಿ ಹೋಗೋಣಂತ. ಇದು ಏನ್ ಕಾಣ್ತಾ ಇದೆ ನೋಡ್ರಿ ಬಿಲ್ಡಿಂಗ್, ಇದೇ ನಮ್ದು ಹೈಯರ್ ಬಿಲ್ಡಿಂಗ್. ಇಲ್ಲಿ ಭಾಳ ಸಲ ನಾವು ಪ್ರತಿದಿನ ಇಲ್ಲೇ ನಾವು ಸ್ಕೂಲ್ ಬರ್ತಿದ್ದೇವೆ. ಇದೇ ನಮ್ಮ ಸ್ಕೂಲು, ಇದು ಹೈಯರ್. ಇಲ್ಲೆಲ್ಲ ಪ್ರಾರ್ಥನೆ ಗೀತೆ ಎಲ್ಲ ಕೂತು ಬಿಡ್ತಿದ್ದೇವೆ. ಮತ್ತು ಹಂಗೆ ಇಲ್ಲಿ ಇದೇ ಬಿಲ್ಡಿಂಗ್ ಹಿಂದ್ಗಡೆನೆ ನಮ್ಮ ಕ್ಲಾಸ್ ಐತಿ. ಅಲ್ಲಿ ನೋಡ್ಬೋದು. ಈಗ ನಾಳೆ ಜಾತ್ರೆ ಐತಿ, ತೇರು ಎಳೆದು ಅದು ಸಿದ್ಧತೆ ಮಾಡತ್ತಾರ. ಬನ್ರಿ ತೋರಿಸ್ತೀನಂತ ಎಲ್ಲ. ಇದು ಏನು ನೋಡ್ತಾ ಇದ್ರಲ್ಲ ಬಿಲ್ಡಿಂಗು, ಇದು ಜನರಲ್ ಹಾಸ್ಟೆಲ್. ನಾವು 7th ಕ್ಲಾಸ್ ಇದ್ದಾಗ ಇಲ್ಲೇ ವಿದ್ಯಾಭ್ಯಾಸ ಮಾಡಿ, ಅಲ್ಲಿ ನಮ್ಮದು ಮಿಡ್ಲ್ ಸ್ಕೂಲ್ ಅಲ್ಲಿ ಇರ್ತಿತ್ತು, ಹಾಸ್ಟೆಲ್ ಬಂದು ಇಲ್ಲಿ ಇರ್ತಿದ್ದೇವೆ. 7th ಕ್ಲಾಸಲ್ಲಿ ನಾವು ಇಲ್ಲೇ ಓದೋದು ಬರೀದು ಎಲ್ಲ ಇಲ್ಲೇ ಹಾಸ್ಟೆಲಾಗಿ ಇರ್ತಿತ್ತು. ಇದ್ರೊಳಗಡೆ ಹೋದರೆ ಮಸ್ತ್ ಅಂದ್ರೆ ಭಾಳ ಶಿಸ್ತಿನಿಂದ ಎಲ್ಲ ಹಾಸ್ಟೆಲ್. ಈಗ ಬಿಸಿನೀರಾಗಿರ್ಬೋದು, ಹುಡುಗರು ಜಳಕ ಮಾಡ್ಲಿಕ್ಕೆ, ಮತ್ತು ಆಟ ಆಡೋಕ್ಕಾಗಿರ್ಬೋದು, ಮತ್ತು ಎಲ್ಲ ಥರ ಪ್ರಾರ್ಥನೆ ಗೀತೆ ಮಾಡೋಕೆ ಆಗಿರ್ಬೋದು. ಒಳಗಡೆ ಗ್ರೌಂಡ್ ಐತಿ ಆಟ ಆಡೋಕೆ. ಮಸ್ತ್ ಅಂದ್ರೆ ಭಾರಿ ಮಸ್ತ್ ಮಾಡ್ಯಾರ. ಈಗ ಅಂದ್ರೆ ಒಳಗಡೆ ಬಿಟ್ಟರೆ ತೋರಿಸ್ತೀನಿ ಅಂತ. ನಡ್ರಿ ಹೋಗೋಣಂತ ಒಳಗೆ. ಇದೇ ನೋಡ್ರಿ ನಮ್ಮ ಹಾಸ್ಟೆಲ್, ಜನರಲ್ ಹಾಸ್ಟೆಲ್. 7th ಕ್ಲಾಸಲ್ಲಿ ಇಲ್ಲೇ ಓದ್ತಿದ್ದೇವೆ. ಸೊ ಒಳಗಡೆ ತೋರಿಸ್ಬೇಕಂತ ಮಾಡಿದೆ, ಬಟ್ ಅವರು ಒಳಗಡೆ ಬಿಡಲಾಗ್ಯಾರ ಯಾರಿಗೆ. ಸೊ ಬನ್ರಿ ಇಲ್ಲಿ ನೋಡ್ಬೋದು. ಈ ಕಡೆ ನೋಡ್ರಿ, ಎಲ್ಲ ನಾಳೆ ತೇರು ಐತಿ. ನಾಳೆ ತೇರು ಎಳಿತಾರ.
ಎಲ್ಲ ಸಿದ್ಧತೆ ಮಾಡತ್ತಾರ. ಶ್ರೀ ಸಿದ್ಧಲಿಂಗೇಶ್ವರ ರಥೋತ್ಸವ ನಾಳೆ ಐತಿ, ಮಿಸ್ ಮಾಡಬೇಡ್ರಿ. ನಾಳೆ ಫುಲ್ ಜಾತ್ರೆಯನ್ನ ತೋರಿಸ್ತೀನಿ ಅಂತ. ಪ್ರತಿನಿತ್ಯ ಸಾಮೂಹಿಕ ಪ್ರಾರ್ಥನೆ ಇಲ್ಲಿ ನಡೆಯೋದು. ನಾವು ಇದು ಎಲ್ಲ ಸ್ಥಳದಲ್ಲಿ ಕೂತು ಪ್ರಾರ್ಥನೆಯನ್ನ ಮಾಡ್ತಿದ್ದೇವೆ. ಇವತ್ತು ಸಂಜೆ ಪ್ರಾರ್ಥನೆ ಐತಿ, ತೋರಿಸ್ತೀನಿ ನಿಮಗೆ. ಇದು ನಾವು ಕಲಿತಂತ ದೇವಾಲಯ 7th ಕ್ಲಾಸಲ್ಲಿ ನೋಡ್ರಿ. ಲಾಸ್ಟ್ ಇಂದ ಸೆಕೆಂಡ್ ರೂಮ್ ಐತಲ್ಲ, ಅದೇ ನನ್ನ ಕ್ಲಾಸ್ ಇತ್ತು. 7th ಕ್ಲಾಸ್. ಇದು ಎಲ್ಲ ಮಿಡ್ಲ್ ಸ್ಕೂಲ್ ಅಂತ ಕರಿತೇವೆ ಇದಕ್ಕೆ. ಇದು ಎಲ್ಲ 7th ಕ್ಲಾಸ್ ಎಲ್ಲ ನಾವು ಓದಿದಿಲ್ಲ. 8th 9th 10th ಹಾಸ್ಟೆಲ್ ಅಲ್ಲಿ ಮುಂದ್ಗಡೆ ಐತಿ, ಬನ್ರಿ ತೋರಿಸ್ತೀನಿ ಅಂತ. ಇದು ಏನ್ ಕಾಣ್ಲಾತೈತಿ ನೋಡ್ರಿ, ಕೆಂಪ್ ಬಿಲ್ಡಿಂಗ್. ಇದು 6ನೇ ಕ್ಲಾಸ್ ಅವರು ಇಲ್ಲಿ ಹಾಸ್ಟೆಲ್ ಅಲ್ಲೇ ಇರುವಂತದ್ದು. ಇದು ನೋಡ್ರಿ ಕೆಂಪ್ ಬಿಲ್ಡಿಂಗ್ ಅಂತ ಕರಿತೇವೆ, ಅಮೃತ ಮಹೋತ್ಸವ ಭವನ. ಈಗ ನಾವು ಎಲ್ಲಿ ಬಂದೇವಪ್ಪ ಅಂತಂದ್ರೆ, ನಾವು 8ನೇ ತರಗತಿ 9ನೇ ತರಗತಿ 10ನೇ ತರಗತಿ ಓದ್ತಿದ್ದೇವಲ್ಲ. ಸೊ ಅದು ಸ್ಕೂಲೆಲ್ಲ ಅಲ್ಲಿ ನೋಡಿದ್ರೆ, ಈಗ ನಾವು ಹಿಂದೆ ಏನ್ ಕಾಣತ್ತ ನೋಡ್ರಿ, ದೊಡ್ಡ ಭವನ. ಇದು ಏನ್ ಬಿಲ್ಡಿಂಗ್ ಕಾಣತ್ತದ, ಇದು ಶತಮಾನೋತ್ಸವ ಭವನ ಅಂತ ಐತಿ. ಇದು ನಾವು ಇರುವಂತ ಹಾಸ್ಟೆಲ್. ಇದು 8th 9th 10th ಮೊದಲು ನಾವು 4 ವರ್ಷ ಅಂದ್ರೆ 1 ವರ್ಷ ಅಲ್ಲಿ ಹಾಸ್ಟೆಲ್ದಾಗ ಇದ್ದೇವೆ. ಇನ್ನು 3 ವರ್ಷ ಇದೇ ಶತಮಾನೋತ್ಸವ ಭವನದಲ್ಲಿ ನಮ್ಮ ಹಾಸ್ಟೆಲ್ ಅಂದ್ರೆ ಇದೆ. ನಾವು ಇಲ್ಲೇ ವಿದ್ಯಾಭ್ಯಾಸ ಮಾಡ್ತಿದ್ದೇವೆ. ಇನ್ನು ಮುಂದೆ ನಾವು ಎಲ್ಲಿ ಹೋಗ್ತೇವಪ್ಪ ಅಂತಂದ್ರ, ಇನ್ನು ಮುಂದೆ ಶ್ರೀ ಸಿದ್ಧಲಿಂಗೇಶ್ವರ ಬೆಟ್ಟ ಐತಿ, ಅಲ್ಲಿ ಸಿದ್ಧಲಿಂಗೇಶ್ವರ ದೇವಸ್ಥಾನ ಐತಿ. ಅಲ್ಲಿದೊಂದು ಸ್ಟೋರಿ ಐತಿ. ಏನಪ್ಪಾ ಅಂತಂದ್ರೆ, ಈ ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗೆ ಎಂದು ಹೆಸರು ಹೇಗ್ ಬಂತಂತ ಮುಂದಿನ ವಿಡಿಯೋದಾಗ ಹೇಳ್ತಾ ಇರ್ತೀನಿ. ಮತ್ತು ಇನ್ನೂ ಎಕ್ಸಿಬಿಷನ್ ಐತಿ, ಅಲ್ಲಂತೂ ಫುಲ್ ಕಲರ್ಫುಲ್ ಲೈಟ್. ರಾತ್ರಿ ಅಂದ್ರೆ ಫುಲ್ ಕಲರ್ಫುಲ್ ಲೈಟ್ ಮಸ್ತ್ ಕಾಣ್ತದ. ಮತ್ತು ಇನ್ನು ಇವತ್ತು ರಾತ್ರಿ ಏನೈತಪ್ಪ ಅಂತಂದ್ರೆ, ಬೆಳ್ಳಿ ರಥೋತ್ಸವ ಐತಿ. ಮತ್ತೆ ನಾಳೆ ಸಿದ್ಧಲಿಂಗೇಶ್ವರ ರಥೋತ್ಸವ ಐತಿ. ಮತ್ತೆ ಅಚ್ಚಿ ನಾಡ್ದ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಇರ್ತದ. ಇನ್ನು ಮುಂದೆ ಜಾತ್ರೆ ಸಾಕಷ್ಟು ಐತಿ, ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ.